ನಿಜಕ್ಕೂ ಇಲ್ಲಿ ಕೆಲವು ಜನಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಅವರ ಸಂಬಂಧಗಳಲ್ಲಿ ಹಿಂದೆ ಯಾವತ್ತೋ ಒಂದಿನ ಬಂದಿರೋ ಜಗಳ ಮತ್ತು ಮನಸ್ತಾಪಗಳಿಗೆ ಬಿರುಕಿಗೆ ದೂರ ಆಗಿ ಈಗ ಇಬ್ಬರ ಮನಸ್ಸಲ್ಲೂ ಕೂಡ ಜಗಳ ಮನಸ್ತಾಪಗಳು ಸತ್ತೋಗಿದ್ರು ಕೂಡ ಒಂದಾಗೋಕಾಗ್ತಾ ಇಲ್ಲ. ಕಾರಣ ನಾನ್ಯಾಕೆ ಅವ್ರನ್ನ ಮಾತಾಡಿಸ್ಲಿ, ನಾನ್ಯಾಕೆ ಅವ್ರಿಗೆ ತಲೆಬಾಗಿ ಹೋಗ್ಲಿ ಅನ್ನೋದು ಕೂಡ ಇದೆ. ಜೊತೆಗೆ ಅವ್ರ ಆಕ್ಟಿವಿಟೀಸ್ ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಅವ್ರು ಎಲ್ಲಿ ಹೋಗ್ತಾ ಇದಾರೆ, ಎಲ್ಲಿ ಬರ್ತಾ ಇದಾರೆ, ಅವ್ರ ಲೈಫಲ್ಲಿ ಯಾರು ಬಂದಿದಾರಾ, ಮತ್ತೆ ಅವ್ರು ವಾಟ್ಸಪ್ ಆನ್ಲೈನ್ ಚೆಕ್ ಮಾಡ್ಕೊಂಡಿರೋದು, ಪ್ರತಿಯೊಂದು ಆಕ್ಟಿವಿಟೀಸ್ ಕೂಡ ಚೆಕ್ ಮಾಡ್ತಾ ಇರ್ತಾರೆ. ಕಾರಣ ಏನಂತ ಅಂದ್ರೆ ಮತ್ತೆ ಅವ್ರನ್ನ ಹೃದಯ ಬಯಸ್ತಾ ಇರುತ್ತೆ. ಇಬ್ಬರ ಮನ್ಸಲ್ಲೂ ಕೂಡ ಮತ್ತೆ ಪ್ರೀತಿ ಹುಟ್ಟಿರುತ್ತೆ. ಆಗಿದ್ದಾಗೋಯ್ತು, ನಾನು ಚೆನ್ನಾಗಿರೋಣ, ಇನ್ಮೇಲೆ ನಮ್ಮ ಸಂಸಾರ ಚೆನ್ನಾಗಿರ್ಲಿ, ನಮ್ಮ ಸಂಬಂಧ ಚೆನ್ನಾಗಿರ್ಲಿ ಅಂತ ತುಂಬಾನೇ ಆಸೆ ಇರುತ್ತೆ. ಆದ್ರೂ ಕೂಡ ನಾನ್ಯಾಕೆ ಸೋಲ್ಲಿ, ನಾನ್ಯಾಕೆ ಅವ್ರಿಗೆ ಮಾತಾಡಿಸ್ಲಿ ಅಂತ ಕೆಲವು ಜನಗಳು ಹಿಂಗೆ ಇನ್ನೂ ಕೂಡ ಕಾಲವನ್ನ ಕಳೀತಾ ಇದ್ದಾರೆ. ನೋಡಿ, ಅಂಥವ್ರಿಗೆಲ್ಲ ಒಂದು ಮಾತನ್ನ ಹೇಳ್ತೀನಿ, ನಾನೇ ಯಾಕೆ ಅವರಿಗೆ ತಲೆಬಾಗಿ ಹೋಗ್ಲಿ ಅಂತ ಇಬ್ಬರ ಮನಸ್ಸಲ್ಲೂ ಕೂಡ ಈ ತರ ಇದು ದೂರ ಇದ್ರೆ ಖಂಡಿತವಾಗ್ಲೂ ಕೂಡ ಕಾಲ ಕಳೆಯುತ್ತೆ ಹೊರತಾಗಿ